ಕೆಆರ್ಪೇಟೆ ತಾಲ್ಲೂಕಿನ ಹರಿಹರಪುರದಲ್ಲಿ 11ನೇ ವರ್ಷದ ವೈಕುಂಠ ಏಕಾದಶಿಯನ್ನು ಬಹಳ ಭಕ್ತಿಯಿಂದ ಆಚರಿಸಲಾಯಿತು. ಲಕ್ಷ್ಮೀನಾರಾಯಣ ಅಥವಾ ವೆಂಕಟೇಶ್ವರ ದೇವಾಲಯದಲ್ಲಿ ವೈಕುಂಠ ದ್ವಾರವನ್ನು ನಿರ್ಮಿಸಿ ಭಕ್ತರಿಗೆ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿತ್ತು. ಮುಂಜಾನೆಯೇ ಅಲಂಕೃತಗೊಂಡ ವೆಂಕಟೇಶ್ವರನ ದರ್ಶನ ಪಡೆಯಲು ತಾಲ್ಲೂಕಿನ ಸುತ್ತಮುತ್ತಲಿನ ಭಕ್ತರ ದಂಡು ಹರಿದು ಬಂದಿತ್ತು. ಹರಿಹರಪುರ ವಿಶೇಷವಾಗಿ ವೈಕುಂಠ ಏಕಾದಶಿಯ ಮಹಾಪೂಜೆ ಸಂಪೂರ್ಣವಾದಂತಹ ದೇವರ ಅನುಗ್ರಹ ಪೂಜೆ ನಡೀತಾ ಇದೆ. ವಿಶೇಷವಾಗಿ ಇವತ್ತಿನ 11ನೇ ವರ್ಷದ ವೈಕುಂಠ ಏಕಾದಶಿ ಪ್ರಯುಕ್ತವಾಗಿ ವಿಶೇಷ ಏನಪ್ಪಾ ಅಂದ್ರೆ ಈ ದೇವರುಗಳ ವಿಗ್ರಹದಲ್ಲಿ ಕೆತ್ತನೆ ಮಾಡಿ ಬಂದಿರುವಂತಹ ವಿಗ್ರಹ ಇದು ಮಹಾ ತಿರುಪತಿಯಿಂದಲೇ ಬಂದಿರುವಂತಹ ವಿಶೇಷ. ಆದ್ದರಿಂದ ಮಹಾಭಕ್ತಾದಿಗಳು ತುಂಬಾ ವಿಜೃಂಭಣೆಯಾಗಿ ವಿಶೇಷವಾಗಿ ವೈಕುಂಠ ಏಕಾದಶಿ 11 ವರ್ಷಗಳ ತನಕ ಸಹ ಪೂರೈಸಿಕೊಂಡು ಬಂದಿದೆ. ಇವಾಗ ನೂತನ ಅಲಂಕಾರವಾಗಿ ನಿರ್ಮಾಣವಾಗಿ 11 ವರ್ಷ ಪೂರೈಸಿದೆ. ಆದ್ರಿಂದ ಈ ತಿರುಪತಿ ದೇವರನ್ನೇ ನೋಡಿದಷ್ಟು ಪೂರ್ಣವಾದ ಶಕ್ತಿ ವಿಗ್ರಹಕ್ಕೆ ಇದೆ. ಆದ್ರಿಂದ ತಿರುಪತಿಯಿಂದ ಬಂದಿರುವಂತಹ ಇದೇ ವಿಗ್ರಹಗಳು ಇದಕ್ಕೆ ವೈಕುಂಠ ಏಕಾದಶಿಯನ್ನ ವಿಶೇಷವಾಗಿ ಪಂಚಾಮೃತ ಅಭಿಷೇಕ ಬೆಳಗ್ಗೆಯಿಂದ ಮಾಡಿ ಮತ್ತು ಅಲಂಕಾರ ಮಹಾಪ್ರಸಾದ ವಿನಿಯೋಗ ಎಲ್ಲ ಆಗ್ತಾ ಇದೆ. ಆದ್ರಿಂದ ಅನ್ನ ಸಂತರ್ಪಣೆ ಸಮೇತ ಆಗ್ತಾ ಇದೆ. ಆದ್ರಿಂದ ಈ ದೇವರ ವಿಶೇಷವಾದ ಫಲಗಳೆಲ್ಲರಿಗೂ ಸಿಗಲಿ ಅಂತ ಎಲ್ಲರಿಗೂ ಸಹ ಕೇಳ್ಕೊತಾ ಇದೆ. ಕೆಆರ್ಪೇಟೆ ತಾಲೂಕು ಮಂಡ್ಯ ಜಿಲ್ಲೆ ಕಸಬಾ ಹೋಬಳಿ ಹರಿಹರಪುರ ಈ ಗ್ರಾಮದಲ್ಲಿ 11 ವರ್ಷಗಳಿಂದ ಈ ವೈಕುಂಠ ಏಕಾದಶಿಯನ್ನು ಗ್ರಾಮದವರು ನಡೆಸ್ಕೊ ಬರ್ತಾ ಇದ್ದಾರೆ. ಭಾರಿ ವಿಜೃಂಭಣೆಯಿಂದ ಸ್ವಾಮಿ ಇದು ಸೇವೆ ನಡೀತಾ ಬರ್ತಾ ಇದೆ. ಪ್ರತಿ ವರ್ಷವೂ ಈಗ ಇಬ್ಬರಿಗೆ ನಡೆಸ್ಕೊಂಡು ಹೋಗ್ತಾ ಇದ್ದೀವಿ. 2025 ಮಂಗಳವಾರ ಈ ದಿವಸ ವೈಕುಂಠ ಏಕಾದಶಿ ಅಂದರೆ ಶ್ರೀ ವೆಂಕಟೇಶ್ವರ ಸ್ವಾಮಿ ಅಂದರೆ ವಿಷ್ಣುವಿಗೆ ಇವತ್ತು ಸ್ವರ್ಗದಲ್ಲಿ ಬಾಗಿಲನ್ನ ತೆಗೆದು ಎಲ್ಲ ಭಕ್ತಾದಿಗಳಿಗೆ ಸ್ವರ್ಗದ ಬಾಗಿಲ ಓಪನ್ ಮಾಡಿ ಮಾಡಿರೋಂಥ ಪಾಪ ಪುಣ್ಯಗಳನ್ನು ಮನ್ನಿಸಿ ಸ್ವರ್ಗಕ್ಕೆ ನೇರವಾಗಿ ಹೋಗುವಂಥ ಪುಣ್ಯ ದಿನ ಇವತ್ತು. ಅದರ ವಿಶೇಷವಾಗಿ ನಾವು ತಿರುಪತಿಯಿಂದ ತಂದಿರುವಂತಹ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ವಿಗ್ರಹವನ್ನು ನಾವು ಒಂದು 12 ವರ್ಷದ ಹಿಂದೆ ಪ್ರತಿಷ್ಠಾಪನೆ ಮಾಡಿ 11 ವರ್ಷಗಳಿಂದ ಈಚೆಗೆ ನಾವು ವೈಕುಂಠ ಏಕಾದಶಿ ಪ್ರಯುಕ್ತ ಪ್ರತಿ ವರ್ಷ ವಿಜೃಂಭಣೆಯಿಂದ ಪೂಜೆ ಮಾಡಿ ಅಲಂಕಾರ ಮಾಡಿ ಪ್ರಸಾದ ವಿನಿಯೋಗನ ಎಲ್ಲ ಮಾಡ್ತಾಯಿದ್ದೀವಿ. ಸುಮಾರು ಇಲ್ಲಿ ಒಂದು 10-15-20 ಹಳ್ಳಿಗಳು ಎಲ್ಲ ಸೇರಿ ಎಲ್ಲ ಒಂದು ಶ್ರೀ ಸ್ವಾಮಿಯವರ ದರ್ಶನವನ್ನು ಪಡೆದು ಪ್ರಸಾದವನ್ನು ಸ್ವೀಕರಿಸಿ ಖುಷಿಯಿಂದ ಹೋಗ್ತಾರೆ. ಮತ್ತು ನಾವು ಪ್ರತಿ ವರ್ಷವೂ ಕೂಡ ಸಂಜೆ ಟೈಮಲ್ಲಿ ಕಾರ್ಯಕ್ರಮ ಇರ್ತದೆ, ಸಂಗೀತ ಕಾರ್ಯಕ್ರಮ, ಭಕ್ತಿಗೀತೆ ಎಲ್ಲ ಇರ್ತದೆ. ಆಮೇಲೆ ಹೆಚ್ಚು ಇದೆ ಎಲ್ಲ ದಾನಿಗಳು ಒಂದುಗೂಡಿ ತಮ್ಮ ಮನಸ್ಸಿನ ಇಚ್ಛೆ ತನು ಮನ ಧನದೊಂದಿಗೆ ಎಲ್ಲ ಥರ ಸಹಾಯವನ್ನು ಮಾಡಿ ಭಗವಂತನ ಕೃಪೆಗೆ ಪಾತ್ರರಾಗಿ ಕಾರ್ಯ ಮಾಡಲಿಕ್ಕೆ ನಮ್ಮ ಜೊತೆ ಕೈ ಜೋಡಿಸ್ತಾರೆ. ಅವರೆಲ್ಲರಿಗೂ ಆಯುಷು ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಹೇಳಿ ಆಮೇಲೆ ಇಡೀ ಸುತ್ತಮುತ್ತಲಿ ಎಲ್ಲ ಜನರು ಖುಷಿಯಿಂದ ಆರೋಗ್ಯವಾಗಿ ಐಶ್ವರ್ಯದಿಂದ ಕೂಡಿರಲಿ ಅಂತ ನಾವು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಒಂದೆರಡು ಮಾತನ್ನು ಹೇಳ್ತಿದ್ದೀವಿ. ಹೆಸರು ಲಕ್ಷ್ಮೀ ಪ್ರಸನ್ನ ಅಂತ ಹೇಳಿ ಹರಿಹರಪುರ. ಜಯಕುಮಾರ್ ಗ್ರಾಮದ ಮುಖಂಡರು, ಮಹಾದೇವ್ ಅಂತ, ಮಹೇಶ್ ಗೌಡರು,